ಮುಖ್ಯಮಂತ್ರಿಗೆ ಈಗ ಮುಡಾ ಸಂಕಷ್ಟ ಮತ್ತಷ್ಟು ಜಾಸ್ತಿ ಆಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ವಕೀಲರಾಗಿರುವಂತಹ ಬಿ.ವಿ. ಆಚಾರ್ಯ ಅವರಿದ್ದಾರೆ. ಮಾತಾಡೋಣ ಸರ್. ನಮಸ್ತೆ ಸರ್. ಆಚಾರ್ಯ ಸರ್, ಈಗ ರಾಜ್ಯಪಾಲರು ಕೊಟ್ಟಿರುವಂತಹ ಒಂದು ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ನಿಮ್ಮ ಮೊದಲ ಪ್ರತಿಕ್ರಿಯೆ. ಈಗ ರಾಜ್ಯಪಾಲರು ಕೊಟ್ಟಿರುವಂತಹ ಒಂದು ಅನುಮತಿ, ಅವ್ರಿಗೆ ಬಂದಂತಹ ದೂರು, ಸೊ ಪ್ರಾಸಿಕ್ಯೂಷನ್ಗೆ ಈಗ ಅನುಮತಿಯನ್ನ ಕೊಟ್ಟಿದ್ದಾರೆ. ತಮ್ಮ ರಿಯಾಕ್ಷನ್ ಸರ್, ಫಸ್ಟ್ ರಿಯಾಕ್ಷನ್. ನೋಡಿ, ಈಗ ಅನುಮತಿ ಕೊಟ್ಟ ಆರ್ಡರ್ ಪ್ರಕಾರ he has granted sanction against the chief minister under section 17A of the Prevention of Corruption Act. Okay, ಹೌದು. Section 17A. Section 17A is a provision which says that no police officer will investigate any offence under the Act without the previous permission or sanction of the competent authority. Correct. So, and in view of this, the police officer's right to investigate an offence under the PC Act is removed. They can do it now. Okay. Without the sanction, they could not have investigated. So, according to me, this part of the sanction authorizes the police to investigate the offences alleged. Okay. ಅಂದ್ರೆ ಈಗ ಹೇಗೆ ಸರ್ ಪ್ರೊಸೀಜರ್ ಮುಂದುವರಿಯೋದೀಗ? ನನಗೆ ಗೊತ್ತಿದ್ದ ಪ್ರಕಾರ, ರೈಟ್ ಸರ್, ಅದೇ ನಾನು ಹೇಳೋದು. ಸರ್, ಪರ್ಮಿಷನ್ ಟು ಇನ್ವೆಸ್ಟಿಗೇಟ್ ಸಿಕ್ಕಿದ ಹಾಗೆ ಆಗಿದೆ ಪೊಲೀಸ್ ಆಫೀಸರ್ಸ್ಗೆ. ಬಟ್ ಹೂ ಇಸ್ ಟು ಇನ್ವೆಸ್ಟಿಗೇಟ್ ಅಂಡ್ ಹೂ ಹ್ಯಾಸ್ ಟು ಮೂವ್ ಇಸ್ ದ ಕ್ವಶನ್. ನನಗೀಗ ಇವರು 3 ಅಪ್ಲಿಕೇಶನ್ಸ್ ಉಂಟು ಅಂತ ಹೇಳಿದ್ದಾರೆ. ಅದರಲ್ಲಿ ಒಂದು ಅಪ್ಲಿಕೇಶನ್ ಇಸ್ ಬೈ ಏಬ್ರಾಮ್. ಕರೆಕ್ಟ್. ಅದರಲ್ಲಿ he himself has said that he has already given complaint regarding this matter to the Lokayukta police at Mysore. Correct. ಹಾಗಾದ್ರೆ ನನ್ನ ಅಭಿಪ್ರಾಯ ಪ್ರಕಾರ this sanction granted will enable the Lokayukta police at Mysore, before whom the complaint is pending, to investigate the matter. Okay, right. ಇನ್ನೊಬ್ರು ಈಗ that is one view. Right. Though ಇನ್ನೊಬ್ರೀಗ ಸ್ನೇಹಮಹಿ ಕೃಷ್ಣ ಅವರು ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ಹಾಕೊಂಡಿದ್ರು ಸರ್, ಅದು ಕೂಡ ಇದೆ. ದಟ್ ಇಸ್ ವೈ ನಾನು ಹೇಳುದು, ಈ ನ್ಯಾಯಾಲಯದಲ್ಲಿ ಇದ್ದ ಮ್ಯಾಟರು ನ್ಯಾಯಾಲಯ ಇನ್ವೆಸ್ಟಿಗೇಟ್ ಮಾಡುವುದಿಲ್ಲ. ನ್ಯಾಯಾಲಯ ವಿಲ್ ಓನ್ಲಿ ಟ್ರೈ ಎ ಕೇಸ್. Correct. So, section 17A doesn't apply to any proceeding in a court. It only authorizes the police officers to investigate. Right, sir. ಹಾಗಾಗಿ ಈ ಪ್ರೈವೇಟ್ ಕಂಪ್ಲೇಂಟ್ ಕೇಸಸ್ ಎಲ್ಲಿ ಪೆಂಡಿಂಗ್ ಇದ್ದಾವೆ ಅವುಗಳಿಗೆ ನನ್ನ ಪ್ರಕಾರ ದಿಸ್ ಸ್ಯಾಂಕ್ಷನ್ ವಿಲ್ ಹ್ಯಾವ್ ನೋ bearing on those cases. Okay. Sir, ಇನ್ನೊಂದು ಸರ್, ಇದು 218 ಆಫ್ ದ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಇದು ಹೇಗೆ ಸರ್, ಇದೇನು ಹೇಳುತ್ತೆ ಸರ್? ಅದು ಕರೆಸ್ಪಾಂಡಿಂಗ್ ಟು ಮುಂಚಿನ 197 ಆಫ್ ದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್. ಯಾವುದೇ ಪಬ್ಲಿಕ್ ಸರ್ವೆಂಟ್ ಮೇಲೆ ಅಫಿಷಿಯಲ್ ಕೆಪಾಸಿಟಿಯಲ್ಲಿ ಅವರು ಏನಾದರೂ ಅಫೆನ್ಸ್ ಮಾಡಿದ್ರೆ ಅದು IPC ಇದ್ದು ಅದಕ್ಕೆ ಸ್ಯಾಂಕ್ಷನ್ ಬೇಕು ಅಂತ. ಅದು ಎಲ್ಲಿ? ನಾಟ್ ಫಾರ್ ಇನ್ವೆಸ್ಟಿಗೇಷನ್. 218 ಕಮ್ಸ್ ಇನ್ ಟು ಪಿಕ್ಚರ್ ಓನ್ಲಿ ಟು ಬಿಫೋರ್ ಎ ಕೋರ್ಟ್ ಆಫ್ ಲಾ. ನೋ ಕೋರ್ಟ್ ವಿಲ್ ಟೇಕ್ ಕಾಗ್ನಿಸೆನ್ಸ್ ಅಂತ ಹೇಳಿ. ದಟ್ ವಿಲ್ ಬಿ ಆಫ್ಟರ್ ದಿ ಇನ್ವೆಸ್ಟಿಗೇಷನ್. ಸೊ ಆಸ್ ಇಟ್ ಈಸ್, ಅಕಾರ್ಡಿಂಗ್ ಟು ಮೀ, ದಿಸ್ 218 has no relevance now as regards special cases under the Prevention of Corruption Act.
ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ಬೇಕೇನಂತ ಹೇಳಿದ್ರೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಪ್ರಕಾರ ಕೋರ್ಟ್ ನಲ್ಲಿ ಪ್ರಾಸಿಕ್ಯೂಷನ್ ಆಗಬೇಕಾದ್ರೆ ಸ್ಯಾಂಕ್ಷನ್ ಮಸ್ಟ್ ಬಿ ಅಂಡರ್ ಸೆಕ್ಷನ್ 19 ಆಫ್ ದ ಪಿಸಿ ಆಕ್ಟ್. ಓಕೆ ಓಕೆ ಹಾ ಹಾ ಈ ಕೇಸ್ನಲ್ಲಿ ನಾನು ಈ ಆರ್ಡರ್ ನೋಡಿದ ಪ್ರಕಾರ ಇವರು ಸ್ಯಾಂಕ್ಷನ್ ಕೇಳುವಾಗ 19 ನಲ್ಲಿ ಕೇಳಿದ್ರು ಕೂಡ there is no sanction granted under 19. Granted sanction is granted only under 17A of the PC Act and 218 of the BNSS Act. ಓಕೆ ಓಕೆ ಏನ್ ಡಿಫ್ರೆನ್ಸ್ ಆಗುತ್ತೆ ಸರ್ ಈಗ 19 ಅಲ್ಲಿ ಕೊಡದಲ್ಲ 17 ಅಲ್ಲಿ ಕೊಟ್ಟಿರೋದು? ಸೆಕ್ಷನ್ 19 ನಲ್ಲಿ ಕೊಟ್ಟರೆ ಈ ಪ್ರೈವೇಟ್ ಕಂಪ್ಲೇಂಟ್ ಗೆ ಕೂಡ ಮುಂದರಿಸಬಹುದು. 19 sanction is for prosecution in a court of law, whereas 17A is only for investigation. Okay. And governor our ordinal ಹೇಳ್ತಾರೆ that it is necessary that a neutral, objective and non-partisan investigation should be conducted. So sanction is for not proceeding with the in a court of law, but for a neutral and non-partisan investigation. Okay. So on the whole, the sanction is for holding of any investigation by a police officer. ಓಕೆ, ಈಗ ಯಾರು ತನಿಖೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಆಗೋದು ಹೇಗೆ ಸರ್? ಯಾರು ಹೂ ವಿಲ್ ಡಿಸೈಡ್ ದಟ್ ಅಂತ ಹೇಳಿ? ಈಗ ಅಥವಾ ನೀವು ಹೇಳಿದಾಗೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ಟಿರೋ ಹಾಗೆ ಲೋಕಾಯುಕ್ತ ಪೊಲೀಸೇ ಕಂಟಿನ್ಯೂ ಆಗುತ್ತೆ ಅಂತನಾ, ಅಥವಾ ಮತ್ತೆ ಈಗ ಬೇರೆ ಕಂಪ್ಲೇಂಟ್ ಮತ್ತೆ ಇನ್ನೊಂದು ಲಾಡ್ಜ್ ಮಾಡ್ಕೋಬೇಕಾಗತ್ತೆ ಅಂತನಾ, ಹೇಗೆ ಸರ್ ಇದು? ನೋ ಜನರಲಿ ಹೊಸ ಕಂಪ್ಲೇಂಟ್ ಆಗಬೇಕು ಅಂತಿಲ್ಲ. ನನ್ನ ಅಭಿಪ್ರಾಯ ಪ್ರಕಾರ ಲೋಕಾಯುಕ್ತ ಪೊಲೀಸ್ನವರಿಗೆ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಕೇಸಸ್ ಇನ್ವೆಸ್ಟಿಗೇಟ್ ಮಾಡುವ ಅಧಿಕಾರ ಉಂಟು. ಕರೆಕ್ಟ್. ದೇ ಕ್ಯಾನ್ ರಿಜಿಸ್ಟರ್ FIR ಅಂಡ್ ಇನ್ವೆಸ್ಟಿಗೇಟ್. ಅಂಡ್ ನೌ ಇನ್ ವ್ಯೂ ಆಫ್ 17A ದೇ ಕೆನಾಟ್ ಇನ್ವೆಸ್ಟಿಗೇಟ್ ವಿದೌಟ್ ಸ್ಯಾಂಕ್ಷನ್ ಅಂತ ಇದ್ರು ಕೂಡ ಈಗ ಆ ಸ್ಯಾಂಕ್ಷನ್ ಕೊಟ್ಟಿದೆ. ಸೊ ಈಗ ಲೋಕಾಯುಕ್ತ ಪೊಲೀಸಲ್ಲಿ ಆಲ್ರೆಡಿ ಕಂಪ್ಲೇಂಟ್ ಪೆಂಡಿಂಗ್ ಇರುವುದರಿಂದ they can even consider this as a direction by the governor to proceed with that complaint. ಓಕೆ ಸರ್, ಈಗ ಹಾಗಾದ್ರೆ ಇದು ಯಾವ ರೀತಿಯಾಗಿ ಮುಂದುವರಿಯುತ್ತೆ ಈಗ ಈ ಪ್ರಕರಣ ಅಂತ ಹೇಳಿ ನಿಮ್ಮ ಅನುಭವದ ಪ್ರಕಾರ? ಈ ಮುಂಚೆ ಯಾವ್ದಾದ್ರು ಈ ತರದ ಪ್ರಕರಣಗಳು ನಿಮ್ಮ ಗಮನಕ್ಕಿದ್ದು ನಿಮ್ಮ ಕರಿಯರ್ನಲ್ಲಿ ಈ ಮುಂಚೆ ರಾಜ್ಯಪಾಲರು ಯಾವ್ದಾದ್ರು ಈ ತರದ ಸ್ಯಾಂಕ್ಷನ್ ಕೊಟ್ಟಿದ್ದಂಥದ್ದು ಪ್ರಕರಣಗಳು ಹೇಗೆ ಇತ್ಯರ್ಥ ಆಗಿದ್ದು ಅಥವಾ ಮುಂದುವರೆದಿದ್ರ ಬಗ್ಗೆ ಏನ್ ಹೇಳ್ಬೋದು ಸರ್? ನೋಡಿ, ಇದು ಈ ಸೆಕ್ಷನ್ 17A ಉಂಟಲ್ಲ, ಇದು 2016 ನಲ್ಲಿ ಅಮೆಂಡ್ ಆಗಿ 2018 ನಲ್ಲಿ ಫೋರ್ಸ್ಗೆ ಬಂದಿದೆ. ಈ ಸೆಕ್ಷನ್ 17A ಈಸ್ ಅಮೆಂಡೆಡ್ ಅಂಡ್ ಇಟ್ ಹ್ಯಾಸ್ ಕಮ್ ಇನ್ ಟು ಫೋರ್ಸ್ ಆನ್ 26/7/2018. ಸೊ ಈ ಅರ್ಲಿಯರ್ ಇಂಥ ಪ್ರೊವಿಷನ್ ಮುಂಚೆ ಬಿಫೋರ್ ದಿಸ್ ಅಮೆಂಡ್ಮೆಂಟ್ ಆಫ್ 17A ಓನ್ಲಿ ಸ್ಯಾಂಕ್ಷನ್ ವಾಸ್ ಅಂಡರ್ ಸೆಕ್ಷನ್ 19. ಓಕೆ, ಬಟ್ ದಟ್ ಈಸ್ ಫಾರ್ ಪ್ರಾಸಿಕ್ಯೂಷನ್ ಇನ್ ಎ ಕೋರ್ಟ್ ಆಫ್ ಲಾ. ಈಗ ಲೋಕಾಯುಕ್ತ ಪೊಲೀಸ್ನವರು FIR ರಿಜಿಸ್ಟರ್ ಮಾಡಿ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಸ್ಯಾಂಕ್ಷನ್ ಯಾರ್ದು ಬೇಡ, ಕೋರ್ಟ್ ಕಾಗ್ನಿಸೆನ್ಸ್ ತಗೊಳ್ಳಿಕ್ಕೆ ಸ್ಯಾಂಕ್ಷನ್ ಬೇಕು. ದಟ್ ವಾಸ್ ದ ಪೊಸಿಷನ್ ಆಗ ಮುಂಚೆ. ಬಟ್ ಈಗ ಈವನ್ ಇನ್ವೆಸ್ಟಿಗೇಷನ್ಗೆ 17A ಬೇಕು ಅಂತ ಮಾಡಿದ್ದಾರೆ. ಆ ಸ್ಯಾಂಕ್ಷನ್ ಈಗ ಸಿಕ್ಕಿದೆ. ದಟ್ ಈಸ್ ಫಾರ್ ಇನ್ವೆಸ್ಟಿಗೇಷನ್. ಈ ಹಿಂದೆ ಇಂಥ ಸಿಚುವೇಶನ್ಸ್ ಯಾವುದು ಬಂದದ್ದು ನಮ್ಗೆ ಗೊತ್ತಿಲ್ಲ. ಓಕೆ, ಸೊ ಈಗ ಹಾಗಾದ್ರೆ ಸಿಎಂ ಮುಂದೆ ಇರುವಂತಹ ಆಯ್ಕೆಗಳೇನು ಸರ್? ಈಗ ಗವರ್ನರ್ ಸಾರಿ ಎಸ್ ಸರ್, ಕಂಟಿನ್ಯೂ. ಯಾ ಪ್ಲೀಸ್. 1 minute. ಮುಂಚೆ ಭಾರದ್ವಾಜ್ ಅವರು ಸ್ಯಾಂಕ್ಷನ್ ಕೊಟ್ಟಿದ್ರಲ್ಲ ಅಗೇನ್ಸ್ಟ್ ಯಡಿಯೂರಪ್ಪನವರಿಗೆ, ಅದು ಎಲ್ಲ ಟು ಕಂಡಕ್ಟ್ ಪ್ರಾಸಿಕ್ಯೂಷನ್ ಬಿಫೋರ್ ಎ ಕೋರ್ಟ್ ಆಫ್ ಲಾ.
not for investigation. ಎಕ್ಸಾಕ್ಟ್ಲಿ. ಓಕೆ ಓಕೆ. ಸೊ ಈಗ ಸಿದ್ದರಾಮಯ್ಯ ಅವರ ಮುಂದೆ ಇರುವಂತಹ ಆಯ್ಕೆಗಳು ಸರ್ ನಿಮ್ಮ ಪ್ರಕಾರ ಏನಿರ್ಬೋದು, ಏನ್ ಚಾಯ್ಸಸ್ ಇದೆ, ಏನು ಆಪ್ಷನ್ಸ್ ಇದೆ ಈಗ? ಅಲ್ಲ, ಕಾನೂನು ಪ್ರಕಾರ ನೋಡಿ, ಇಫ್ ದಿ ಪರ್ಸನ್ ಈಸ್ ಅಗ್ರೀವ್ಡ್ ಬೈ ದ ಆರ್ಡರ್ ಆಫ್ ದ ಗವರ್ನರ್, ದ ಓನ್ಲಿ authority which can entertain a petition against this and deal with the matter is High Court or Supreme Court. ಕರೆಕ್ಟ್. ಬೇರೆ ಯಾವ ಕೋರ್ಟಿಗೂ ಈ ಆರ್ಡರ್ನ ಮೇಲೆ ಇಂಟರ್ಫಿಯರ್ ಆಗಲಿಕ್ಕೆ ಅಧಿಕಾರ ಇಲ್ಲ. ಹೈಕೋರ್ಟಿಗೆ ಮಾತ್ರ ಇರೋದು, ಮತ್ತೆ ಸುಪ್ರೀಂ ಕೋರ್ಟ್. ಓಕೆ. ಸೊ ಅಂದ್ರೆ ಈ ಅನುಮತಿಯನ್ನೇ ಚಾಲೆಂಜ್ ಮಾಡಬಹುದು ಈಗ ಸಿಎಂ ಹೈಕೋರ್ಟ್ನಲ್ಲಿ, ಅನುಮತಿ ಕೊಟ್ಟಿರೋದೇ ಸರಿ ಇಲ್ಲ ಅಂತ ಹೇಳಿ. ಕಾನೂನು ಪ್ರಕಾರ ಮಾಡಬಹುದು. ಓಕೆ ಓಕೆ. ಎಸ್. ಸೊ ಹಾಗೆ ಈ ದೂರಿನಲ್ಲಿ ಸರ್ ಬಹುಶಃ ನೀವು ಅದನ್ನ ಗಮನಿಸಿದಿರಿ ಅಂತ ಅನ್ಕೋತೀನಿ. ಈಗ ಸಿಎಂ ಅವರ ನೇರ ಪಾಲುದಾರಿಕೆ ಇದರಲ್ಲಿ ಇದ್ದಂಗೆ ಕಾಣಿಸೋದಿಲ್ಲ ಅವ್ರು ದೂರು ಕೊಟ್ಟಿರೋ ವಿಚಾರದಲ್ಲಿ. ಅಂದ್ರೆ ಪ್ರಭಾವ ಬೀರಿದ್ದಾರೆ 2004ರಲ್ಲಿ ಅದೆಲ್ಲವೂ ಕೂಡ ಚೇಂಜಸ್ ಆದಾಗ ಇದೆಲ್ಲವೂ ಕೂಡ ಅವ್ರ ಪ್ರಭಾವ ಆಯಿತು. ಅವ್ರು ಸಿಎಂ ಆಗಿದ್ರು, DCM ಆಗಿದ್ರು, ಅವ್ರ ಪ್ರಭಾವ ಇದೆ ಅಂತ ಹೇಳಿ. ಸೊ ಇದನ್ನ ಪ್ರೂವ್ ಮಾಡೋದು ಹೇಗಾಗತ್ತೆ ಅಂತ ಹೇಳಿ ಈಗ ಇವ್ರ ಮೇಲೆ, ಸಿಎಂ ಅವ್ರ ಮೇಲೆ? ನೋಡಿ, ದಯವಿಟ್ಟು ನಾನು ಎಸ್ ಸರ್, ಪ್ಯೂರ್ಲಿ ಕ್ವೆಶ್ಚನ್ ಆಫ್ ಲಾದ ಬಗ್ಗೆ ಮಾತ್ರ ಅಭಿಪ್ರಾಯ ಕೊಡ್ತೇನೆ. ಓಕೆ. ದಯವಿಟ್ಟು ನಾನು ಫ್ಯಾಕ್ಟ್ಸ್ ಆಫ್ ದ ಕೇಸ್ನ ಮೇಲೆ ನಾನೇನು ಒಪಿನಿಯನ್ ಕೊಡ್ಲಿಕ್ಕೆ ಇಚ್ಛೆ ಪಡೋದಿಲ್ಲ. ಇಟ್ ವಿಲ್ ನಾಟ್ ಬಿ ಪ್ರಾಪರ್ ಆಲ್ಸೋ. ರೈಟ್ ಸರ್, ರೈಟ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಜೊತೆಗೆ ಜಾಯ್ನ್, ಫುಲ್ ಫ್ಯಾಕ್ಟ್ಸ್ ಗೊತ್ತಿಲ್ಲ, ನಾವೊಂದು ಸ್ಟಡಿ ಮಾಡಿ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ತಾವು ನಮ್ಮ ಜೊತೆ ಜಾಯ್ನ್ ಆದ್ರೆ ಮಾತನಾಡಿದ್ರಿ. ಇದು BV ಆಚಾರ್ಯ ಅವರ ಮಾತುಗಳು. ಸೊ ಈಗ ಮುಂದೆ ಸಿಎಂಗೆ ಇರುವಂತಹ ಆಪ್ಷನ್ ಅಂತ ಹೇಳಿದ್ರೆ ಒಂದು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್. ಯಾಕಂದ್ರೆ ರಾಜ್ಯಪಾಲರು ಕೊಟ್ಟಿರುವಂತಹ ಒಂದು ಅನುಮತಿಯನ್ನ, ಸೊ ಇದನ್ನ ಚಾಲೆಂಜ್ ಮಾಡೋದಾದ್ರೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಅಲ್ಲಿ ಅವರು ಚಾಲೆಂಜ್ ಮಾಡಬಹುದು. ಅವರಿಗಿರುವಂತಹ ಒಂದು ಆಪ್ಷನ್ ಅನ್ನುವಂಥದ್ದನ್ನ BV ಆಚಾರ್ಯ ಅವರು ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಈಗ ರಾಜ್ಯಪಾಲರು ಈಗಾಗಲೇ ಅನುಮತಿಯನ್ನ ಕೊಟ್ಟಿದ್ದಾರೆ. ಅಂಡರ್ 17 ಆಕ್ಟ್ ಅವ್ರು ಹೇಳ್ತಾ ಇದ್ರು, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂಡರ್ ಸೆಕ್ಷನ್ 17 ಅಲ್ಲಿ ಈಗ ಕೊಟ್ಟಿದ್ದಾರೆ. ಅದು ಕೊಡುವಂತಹ ಪ್ರಾವಿಷನ್ ಏನಂತ ಹೇಳಿದ್ರೆ, ಈಗ ಪೊಲೀಸರು ಅಥವಾ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡಬಹುದು, ವಿಚಾರಣೆಯನ್ನ ಮಾಡಬಹುದು ಅಂತ ಹೇಳಿ. ಸೊ ಈಗ ಇರುವಂತಹ ಪ್ರಶ್ನೆ ಅಂದ್ರೆ, ಈಗ TJ ಅಬ್ರಹಾಂ ಅವರು ಈ ಹಿಂದೆ ಲೋಕಾಯುಕ್ತದಲ್ಲಿ ಕೊಟ್ಟಿರುವಂತಹ ಒಂದು ಕಂಪ್ಲೇಂಟ್, ಸೊ ಅದನ್ನೇ ಆಧರಿಸಿ ಈಗ ಲೋಕಾಯುಕ್ತ ಪೊಲೀಸರೇ ಇದನ್ನ ಕಂಟಿನ್ಯೂ ಮಾಡ್ತಾರಾ, ಇದರ ಒಂದು ವಿಚಾರಣೆ ಕಂಟಿನ್ಯೂ ಆಗುತ್ತಾ ಅಥವಾ ಹೇಗೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ಈ ಒಂದು ಪ್ರಕರಣದ ವಿಚಾರಣೆ ಇರೋದ್ರಿಂದಾಗಿ ಅಲ್ಲಿ ಯಾವ ರೀತಿಯಾಗಿ ತೀರ್ಮಾನ ಬರುತ್ತೆ ಅನ್ನುವಂಥದ್ದು ಕೂಡ ಈಗ ಕುತೂಹಲಕ್ಕೆ ಮಾಡಿಕೊಡ್ತಾ ಇದೆ. ಇನ್ನು ಸಿಎಂ ಅವರ ನಡೆ ಏನಿರುತ್ತೆ, ಯಾವ ರೀತಿಯಾಗಿ ಅವರು ಮುಂದುವರಿತಾರೆ ಅನ್ನುವಂಥದ್ದು ಕೂಡ ಕುತೂಹಲಕರ.